ಮೊನ್ನೆ ಯಾವುದೋ ಒಂದು ಮನೆಗೆ ಹೋಗಿದ್ದೆ, ಒಂದು ಹಳ್ಳಿಯಲ್ಲಿ. ಅಲ್ಲಿ ಅವ್ರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇತ್ತು. ಅದನ್ನ ಇನ್ನೂ ಹೊಸದು ಇದ್ದಂಗೆ ಇತ್ತು. ನಾನು ಕೇಳಿದೆ, ಏನ್ರಿ ಹೊಸ ಮಿಷಿನ ಅಂತ. ಅವ್ರು ಹೇಳಿದ್ರು, ಇಲ್ಲಪ್ಪ, ತಂದಾಗಲೇ 5 ವರ್ಷ ಆಯಿತು, ನಮ್ಗೆ ಯಾರಿಗೂ ಅದನ್ನ ಯೂಸ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಏನೋ ತಂದಿದಾರಲ್ಲ ಅಂತ ನಾವು ಹಂಗೆ ಇಟ್ಟಿದ್ದೀವಿ ಅಷ್ಟೇ ಅಂತ ಹೇಳಿದ್ರು. ನನಗೆ ಸ್ವಲ್ಪ ನಗು ಬಂತು. ಆಮೇಲೆ ಕೇಳಿದೆ, ಯಾಕೆ ನೀವು ಇಷ್ಟು ದಿವಸ ಆದರೂ 5 ವರ್ಷ ಆಯಿತು, ಯಾಕೆ ನೀವು ಇನ್ನೂ ಅದನ್ನು ಕಲ್ತಿಲ್ಲ ನೀವು, ಮತ್ತೆ ನಿಮ್ಗೆ ಯೂಸ್ ಮಾಡೋಕೆ ಬರಲ್ಲ ಅಂತ ಹೇಳಿದ್ರೆ ಏನಕ್ಕೆ ತೊಗೊಂಬಂದ್ರಿ? ಅಯ್ಯೋ, ನನ್ನ ಮಗ ಹೇಳಿದ್ ಕೇಳಬೇಕಲ್ಲಪ್ಪ, ಯಾವುದೋ ಮನೇಲಿ ಇತ್ತಂತೆ, ನಮ್ಮ ಮನೇಲಿ ಇರಬೇಕು, ಅದು ಸ್ಟ್ಯಾಟಸ್ಸು ಅಂತ ಹೇಳ್ದ. ಇವರ ಒಂದು ಮನಸ್ಥಿತಿಗೆ ನನಗೆ ಏನು ಹೇಳಬೇಕು ಅರ್ಥ ಆಗಲಿಲ್ಲ. ಸುಮ್ಮನೆ ಎದ್ದು ಬಂದ್ಬಿಟ್ಟೆ. ಈ ಪ್ರಸಂಗ ಯಾಕೆ ಹೇಳಿದೆ ಗೊತ್ತಾ? ನಾನು ಬಹಳಷ್ಟು ಜನ ನಮ್ಮ ಒಂದು ದೇಶದಲ್ಲಿ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಒಂದು ವಸ್ತುನ ನಾವು ಮನೆಗೆ ತರಬೇಕಾದ್ರೆ ಆ ವಸ್ತು ನಮಗೆ ನಿಜವಾಗ್ಲೂ ಉಪಯೋಗ ಆಗತ್ತಾ, ನಾವು ಅದನ್ನ ಉಪಯೋಗಿಸೋದಿಕ್ಕೆ ಲಾಯಕ್ಕಿದ್ದೀವ, ನಮ್ಗೆ ಅದು ಬೇಕಾ ಅನ್ನೋ ಒಂದು ಪ್ರಶ್ನೆ ಮಾತ್ರ ಕೇಳ್ಕೊಳಲ್ಲ. ಯಾರೋ ಇನ್ನೊಬ್ರು ಮನೇಲಿದೆ, ನಮ್ಮ ಮನೇಲಿ ಇರಬೇಕು ಅನ್ನೋದು ಒಂದು ಮೆಂಟಾಲಿಟಿನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ವಸ್ತುನ ನಾವು ಮನೆಗೆ ತಗೊಳಕ್ ಮುಂಚೆ ನಾವು ಕೆಲವೊಂದು ಬೇಸಿಕ್ ಕ್ವಶನ್ಸ್ ನಾವು ಹಾಕೋಬೇಕು. ಮೊದಲು, ನಮ್ಗಿದು ಸೂಕ್ತನಾ, ಈ ವಸ್ತು ನಮ್ಮ ಮನೆಗೆ ಬೇಕಾ ಅಂತ. ಎರಡನೇದು, ಬೇಕಾದ್ರೆ ನಮ್ಗೆ ಎಷ್ಟು ಬಜೆಟ್ ಇಟ್ಕೋಬೇಕು ನಾವು. ಅಂದ್ರೆ ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಆದ್ರೆ ಎಷ್ಟು ಕೆಜಿ ವಾಷಿಂಗ್ ಮಿಷಿನ್ ಬೇಕಾಗುತ್ತೆ ನಮ್ಮ ಮನೆಗೆ, ನಮ್ಮ ಮನೆ ಎಷ್ಟು ಜನ ಇದ್ದೀವಿ, ಎಷ್ಟು ಬಟ್ಟೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಇವೆಲ್ಲ ಲೆಕ್ಕಾಚಾರ ಹಾಕಿ ತಗೊಂಡ್ಬರ್ಬೇಕಲ್ವಾ. ಅಂದ್ರೆ ನಮಗ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಅದು ಬಿಟ್ಟು ಯಾರ್ದೋ ಮನೇಲಿದೆ, ಅವ್ರ ಮನೇಲಿದೆ, ಇವ್ರ ಮನೇಲಿದೆ ಅಂತ ಸ್ಟೇಟಸ್ಗೋಸ್ಕರ ತಂದಿಟ್ಕೊಂತೀವಲ್ಲ, ನಮ್ಮನ್ನ ನಾವು ಬುದ್ಧಿವಂತರು ಅನ್ಕೋಬೇಕಾ ಅಥವಾ ಡಡ್ರ್ ಅನ್ಕೋಬೇಕಾ? ಎಷ್ಟೊಂದ್ಸಲ ಜೀವನದಲ್ಲೂ ಅಷ್ಟೇ, ನಾವು ಏನಕ್ಕೂ ಉಪಯೋಗ ಇಲ್ದಿರೋ ವಸ್ತುಗಳನ್ನ ನಾವು ಸುಮ್ಮನೆ ಒಂದು ತೋರ್ಪಡಿಕೆಗೋಸ್ಕರ ನಾವು ಅದನ್ನ ಇಟ್ಕೊಂಡಿರ್ತೀವಿ. ಯಾಕೆ ಈ ರೀತಿ ಮಾಡ್ತೀವಿ? ಏನೋ ಒಂಥರ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂದು ಆಟಿಟ್ಯೂಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ನ ಯೂಸ್ ಮಾಡ್ಬೋದು. ಬಟ್ ಮನಸ್ಸಿಗೆ ಅವ್ರಿಗೆ ಏನೋ ಒಂಥರ ಸಮಾಧಾನ ಆಗ್ಬಿಡುತ್ತೆ. ಈಗ ನಾನು ಹೇಳ್ದಂಗೆ ಹಳ್ಳಿಯಲ್ಲಿ ಅವ್ರ ಮನೇಲಿದೆ, ನಮ್ಮ ಮನೇಲಿಲ್ಲ, ಅವ್ರ ಮನೇಲಿದೆ, ನಮ್ಮ ಮನೇಲಿಲ್ಲ ಅನ್ನೋದೇ ಒಂದು ದೊಡ್ಡ ಕೊರಗಾಗ್ಬಿಡುತ್ತೆ. ಎಲ್ಲಾ ಕಡೆ ಹೋದ್ರು ಕೂಡ ಅದೊಂದು ಚಿಕ್ಕ ಮಾತನ್ನ ಗಂಡಸರು ಕೇಳಕ್ಕಾಗದೆ ತಂದಿಟ್ಬಿಟ್ಟಿರ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನೋಡು, ಅವ್ರ ಮನೇಲಿದೆ, ನಮ್ಮ ಮನೇಲಿಲ್ಲ, ಅವ್ರ ಮನೇಲಿದೆ, ನಮ್ಮ ಮನೇಲಿಲ್ಲ ಅಂತ ಈ ತರ ಹೇಳಿ 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 ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ಅವರು ದೊಡ್ಡದ್ ಮಾಡಿ ಮನೇಲಿ ನೆಮ್ಮದಿ ಇಲ್ದಂಗೆ ಮಾಡ್ಬಿಡ್ತಾರೆ. ಸೊ ಗಂಡಸರು ಏನ್ ಮಾಡ್ತಾರೆ, ಈ ತರ ಕ್ವಶನ್ಸ್ ನಮ್ಗೆ ಆನ್ಸರ್ ಮಾಡಕ್ ಆಗಲ್ಲ, ಮತ್ತೆ ಯಾವ್ದೋ ಕೋಪ, ಯಾವ್ದೋ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡೋಗ್ತಾರೆ ಅಂದ್ಬಿಟ್ಟು, ಹಾಳಾಗೋಗ್ಲಿ ಬಿಡು, ದುಡ್ಡು ಹೋದ್ರೆ ಹೋಯ್ತು ಅಂದ್ಬಿಟ್ಟು ತಂದಿಟ್ಬಿಡ್ತಾರೆ ಅಲ್ವಾ. ಇದೆಲ್ಲ ಜೀವನದ ಒಂದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋ ಒಂದು ದಾರಿ, ಅಂದ್ರೆ ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಈಗ ನನಗೆ ಹೊಳೆದಿರೋ ವಿಷಯ ಅವ್ರಿಗೆ ಯೂಸ್ ಮಾಡಕ್ ಬರಲ್ಲ, ಬಟ್ ಸ್ಟಿಲ್ ಇಟ್ಕೊಂಡಿದ್ದಾರೆ, ಅದಲ್ಲ. ಬಟ್ ಅವ್ರು ಯಾಕೆ ತಂದಿಟ್ಕೊಂಡಿದ್ದಾರೆ ಅನ್ನೋ ಕ್ವಶನ್ಗೆ ನನಗೆ ಆನ್ಸರ್ ನಿಧಾನಕ್ಕೆ ಅರ್ಥ ಆಯ್ತು. ಕೆಲವು ಸಲ ನಾವು ಹಂಗೆ ಬೇರೆಯವ್ರ ಮನೆಗೆ ಹೋದಾಗ ನಾವು ಅನ್ಕೊಂತೀವಿ, ಏನ್ರಿ ಇವರು ಇದೆಲ್ಲ ಯೂಸೇ ಮಾಡಲ್ಲ, ತಗೊಂಬಂದು ಇಟ್ಕೊಂಡಿದ್ದಾರೆ ಅಂತ. ಬಟ್ ಆ ತಂದಿಟ್ಟಿರೋದಕ್ಕೆ ಒಂದು ಉದ್ದೇಶ ಬೇರೆ ಇರುತ್ತೆ, ಕಾರಣ ಬೇರೆ ಇರುತ್ತೆ. ದೇರ್ ಕುಡ್ ಬಿ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಜಸ್ಟ್ ಟು ಅವಾಯ್ಡ್ ದೋಸ್ ತಂದಿಟ್ಕೊಂಡಿರ್ತಾರೆ ಅಷ್ಟೇ. ಓಕೆ, ಸೊ ಎಷ್ಟೇ ನಾವು ಯೋಚನೆ ಮಾಡ್ಬೋದು, ನಾವು ಇವ್ರಿಗೆ ಬುದ್ಧಿ ಇಲ್ಲ ಅಂತ ಅನ್ಕೋಬಹುದು, ಬಟ್ ಅವರೆಲ್ಲ ನಮಗಿನ್ನ ಬುದ್ಧಿವಂತರು. ಸೊ ಯಾವಾಗ ಅಷ್ಟೇ ಇಮಿಡಿಯೇಟ್ ಆಗಿ ನಾವು ಯಾರನ್ನು ಕೂಡ ಜಡ್ಜ್ ಮಾಡಕ್ ಹೋಗ್ಬಾರ್ದು, ಇವ್ರಿಗೆ ಬುದ್ಧಿ ಇಲ್ವಾ ಅಥವಾ ಇವ್ರಿಗೆ ಇದಿಲ್ವಾ ಅಂತ. ನಾವು ನಿಧಾನಕ್ಕೆ ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕೆಲವೊಂದು ಪ್ರಾಬ್ಲಮ್ಸ್ಗೆ ನಾವು ಪರಿಹಾರನ ಕಂಡುಹಿಡ್ಕೊಳ್ಬಹುದು. ಮತ್ತೆ ಅವ್ರು ಯಾಕೆ ಆ ಥರ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಕೂಲಂಕುಷವಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳು.